ಅದೇನ್ ಗೊತ್ತಾ, ಬೈ ಮಿಸ್ ಆಗಿ ಹೇಳಿದ್ರು ಈಗ ಅದಕ್ಕೆ ಆ ವರ್ಡ್ ಇದೆಯಲ್ಲ, ಅದು ಒಂದು ಪರ್ಸನ್ ಅನ್ನ ಇದು ಮಾಡುತ್ತೆ, ಸಿಂಬಲೈಸ್ ಮಾಡುತ್ತೆ. ಅವ್ನು ಹಂಗೆ ಅಂತ ಆಗತ್ತೆ. ಅದು ನೀನೊಂದು ತಪ್ಪು ಮಾಡಿದ್ಯಾ, ಗೆ ಅಂದು ಅದೊಂದು ತಪ್ಪು ಆಗಿದೆ. ಇನ್ನೊಂದು ಅದು ಕಾಲ್ ರೆಕಾರ್ಡ್, ಇವ್ನು ಫಸ್ಟ್ ಬೈದಿದ್ಕೆ ಕಾಲ್ ರೆಕಾರ್ಡ್ ಆಚೆ ಬಂದಿರೋದು. ಇವಳು ಪರ್ಸನಲಿ ಇನ್ಸ್ಟಾ ಐಡಿಲಿ ಮೆನ್ಷನ್ ಮಾಡಿರೋದಲ್ಲ, ಸಪ್ರೇಟ್ ಆಗಿ ಕಾಲ್ ರೆಕಾರ್ಡ್ ಬಂದಿತ್ತು. ನೀನಂತ ನಿಜವಾದ ಟ್ರೂ ಲವರ್ ಆಗಿದ್ರೆ ನೀನೇನ್ ಮಾಡ್ತಿದ್ದೆ, ಕಾಲ್ ಮಾಡ್ತಿದ್ದೆ. ಯಾಕೆ ಕಿಪ್ಪಿ ನನ್ ಜೊತೆ ಇದಾರೆ ಅಂತ ಗೊತ್ತು. ಕಿಪ್ಪಿ ಫೋನ್ ಎತ್ತಿಲ್ಲ ಅಂದ್ರೆ ನಾನ್ ಫೋನ್ ಎತ್ತೀನಲ್ಲ, ನಾನ್ ಚೆನ್ನಾಗೆ ಮಾತಾಡ್ತಿದ್ನಲ್ಲ. ನೀವ್ ಯಾರೇ ಫೋನ್ ಮಾಡಿದ್ರು ನಾನು ರೆಸ್ಪಾನ್ಸ್ ಮಾಡ್ತೀನಲ್ಲ. ಈ ತರ ಬಿಟ್ಟಿದ್ದಾರೆ, ಫಸ್ಟ್ ಅದನ್ನ ಡಿಲೀಟ್ ಮಾಡ್ಸಕ್ ಹೇಳಿ, ಡಿಲೀಟ್ ಮಾಡಕ್ ಹೇಳಿ ಅಂತ ಹೇಳ್ಬೋದಿತ್ತಲ್ಲ. ನೀನ್ ಟ್ರೂ ಲವರ್ ಆಗಿದ್ರೆ ಅದೇ ತಾನೇ ಮಾಡ್ತಿದ್ದೆ, ಡಿಲೀಟ್ ಮಾಡಿಸ್ಬೋದಿತ್ತಲ್ಲ. ಈ ರಿಟರ್ನ್ ಏನಕ್ಕೆ ವಿಡಿಯೋ ಮಾಡ್ಬೇಕಾಗಿತ್ತು, ಅಲ್ಲಿ ಲೈಕ್ಸ್ ಫಾಲೋವರ್ಸ್ ಬರ್ತಾ ಇತ್ತು. ಅದೇ ಮೇನ್ ಇಂಟೆನ್ಷನ್. ಈಗ ಕೌಂಟ್ರಿಗೆ ಕೌಂಟ್ರು ಕಿಪ್ಪಿ ನೀನ್ ಹಂಗೆ, ಕಿಪ್ಪಿ ನೀನ್ ಹಿಂಗೆ ಅಂತ ಮಾಡ್ತಿರೋದೆಲ್ಲ ಫಾಲೋವರ್ಸ್. ಇವಾಗ ನಿಮ್ಗೆ ಒಂದು ಎಕ್ಸಾಂಪಲ್ ಕೊಡ್ತೀನಿ ನೋಡಿ. ಕಪ್ಪೆ ಏನ್ ಮಾಡ್ತಾರೆ, ಕಪ್ಪೆ ಅವ್ರಿಗೆ ಗೊತ್ತಾನೆ ನಿಮ್ಗೆ, ಒಳ್ಳೆ ನರಸೀಪುರದ ಕಪ್ಪೆ ಏನ್ ಮಾಡ್ತಾರೆ, ಅವ್ರು ಏನ್ ಮಾಡ್ತಾರೆ, ತುಮಕೂರವನೇ ಕಿಪ್ಪಿ ಕೀರ್ತಿ ನನ್ನವಳು ಅಂತಾನೆ. ಇವ್ರು ತುಮಕೂರವ್ರು ಏನಂತೆ, ಒಳ್ಳೆ ನರಸೀಪುರದ ಕಪ್ಪೆ ಕಿಪ್ಪಿ ಕೀರ್ತಿ ನನ್ನ. ಇವ್ರಿಬ್ರು ಫೈಟ್ ಒಂಥರ ಎಂಟರ್ಟೈನ್ಮೆಂಟ್ ತರ ಇರುತ್ತೆ, ಜನಕ್ಕೆ ಬೇಜಾರಾಗೋ ತರ ಇಲ್ಲ. ಇದು ಇವ್ರು ಅದೇ ಮೈಂಡ್ ಸೆಟ್ ಅಲ್ಲಿ ಇದನ್ನ ಸ್ಟಾರ್ಟ್ ಮಾಡಿರೋದು. ಇವಾಗ ನಾವು ಏನಾದ್ರು ಒಂದು ವಿಡಿಯೋ ಮಾಡಿಬಿಟ್ರೆ ಕಿಪ್ಪಿ ಕೀರ್ತಿ ರಿಟರ್ನ್ ಕೊಡ್ತಾರೆ. ಇವರು ಸ್ಟೇಷನ್ ಗಂಟ ಹೋಗಲ್ಲ, ರಿಟರ್ನ್ ವಿಡಿಯೋ ಮಾಡಿಬಿಟ್ರೆ ನಮ್ಮ ಅಕೌಂಟ್ ಎದೊಳುತ್ತೆ, ಜನಕ್ಕೂ ಎಂಟರ್ಟೈನ್ಮೆಂಟ್ ಸಿಗುತ್ತೆ. ಬಟ್ ಅದಕ್ಕೊಂದು ಪರ್ಟಿಕ್ಯುಲರ್ ಆಗಿ ಒಂದು ಕಂಪ್ಲೀಟ್ ಆಗಿ ಒಂದು ಏನಂತಾರೆ, ಯೂಸ್ ಮಾಡೋ ವರ್ಡ್ಸ್ ಮೇಲೆ ಡಿಪೆಂಡ್ ಆಗುತ್ತೆ. ವರ್ಡ್ಸ್ ಮೇಲೆ ಡಿಪೆಂಡ್ ಆಗುತ್ತೆ, ಹೌದು. ಯೂಸ್ ಮಾಡೋ ವರ್ಡ್ಸ್ ಗಳು ಅವ್ರು ಎಂತವ್ರು ಅಂತ ಅನ್ನೋದನ್ನ ತೋರಿಸ್ಕೊಡುತ್ತೆ. ಇವಾಗ ಏಕ್ದಮ್ ಆಡಿಯೋ ನೋಡಿದ ತಕ್ಷಣ ನಿಮ್ಗೆ ಒಂದು ವಿಡಿಯೋ ಪ್ಲೇ ಮಾಡಿದ್ರಿ, ಇವಾಗ ಆ ವಿಡಿಯೋ ನೋಡಿದ ತಕ್ಷಣ ನಿಮ್ಗೆ ಹೆಂಗ ಅನಿಸ್ತು? ಕೋಪ ಬಂತ? ನನ್ಗೆ ಹೆಂಗ್ ಬಂದಿರುತ್ತೆ ಅದೇ ತರ ನನಗೂ ಬಂತು. ನಾನು ಆ ಜಾಗದಲ್ಲಿ ನಮ್ಮ ಅಕ್ಕನೋ ತಂಗಿ, ನಾನು ಇವಾಗ ತಂಗಿ ಅಂತ ಕರಿತಾ ಇದೀನಲ್ಲ, ತಂಗಿ ನನ್ನ ಫ್ರೆಂಡ್ ಅಂತ ಹೇಳ್ತಿದ್ದೀನಿ. ಫ್ರೆಂಡ್ ಅಂದ್ಮೇಲೆ ತಂಗಿ ಲೆಕ್ಕ ಇಲ್ಲ, ತಂಗಿ ಲೆಕ್ಕ ಬರುತ್ತೋ ಇಲ್ಲಾಂದ್ರೆ ಫ್ರೆಂಡ್ ಅನ್ಕೊಂಡಾಗ. ಬಟ್ ಅದೇ ಕಿಪ್ಪಿ ಕೀರ್ತಿ ನನ್ನ ತಂಗಿ ಲೆಕ್ಕ ನೋಡಿದ್ವಿ, ಬಟ್ ಕಿಪ್ಪಿ ಕೀರ್ತಿ ನನ್ನ ಬೆಸ್ಟ್ ಫ್ರೆಂಡ್ ಅನ್ಕೋತಾರೆ. ಬಟ್ ಅದೇ ಆ ಮೈಂಡ್ ಸೆಟ್ ಇದೆ ಗೊತ್ತಾ, ಅವಾಗ ಕೋಪ ಬಂತು ನನಗೆ. ನಾನು ಸೀದಾ ಕರ್ಕೊಂಡೋದೆ ಕಿಪ್ಪಿನ, ಊರಿಂದ ಹೋಗಿ ಕರ್ಕೊಂಬಂದು ಹೇಳ್ದೆ ಈ ತರ ಅವ್ರ ಮಮ್ಮಿಗೆ ಫುಲ್ ಪ್ರಾಬ್ಲಮ್ ಇತ್ತು. ಆದ್ರೂ ನಾನು ಅವ್ರ ಮಮ್ಮಿ ಹತ್ರ ರಿಕ್ವೆಸ್ಟ್ ಮಾಡಿ ಈ ತರ ಇದೆ ಅಂತ ಹೇಳ್ಬಿಟ್ಟು ಅವ್ರ ಮಮ್ಮಿಗೆ ವಿಷಯ ತಿಳಿಸ್ದೆ. ಬೇಡ ಈ ವಿಷಯ ಹೇಳೋದ್ ಬೇಡ ಅಂದ್ಬಿಟ್ಟು ಅವ್ರ ಸೀದಾ ಕರ್ಕೊಂಡ್ಬಂದು ಬ್ಯಾಡಹಳ್ಳಿ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡ್ಸಿದ್ದೀರಾ. ಈಗ ಒಂದು ವಿಚಾರ ಏನಂತಂದ್ರೆ, ಈಗ ಕಿಪ್ಪಿ ಮತ್ತೆ ದರ್ಶು ಅವರು ಇವರು ಎಲ್ಲ ಸೇರ್ಕೊಂಡು ಒಂದು ಪಾರ್ಟಿನೋ ಅಲ್ಲಿ ಇಲ್ಲಿ ಹೋಗೋದು, ಅದೆಲ್ಲ ಹ್ಯಾಪನಿಂಗ್ ಆಗ್ತಾ ಇತ್ತು ಅಲ್ವಾ? ಅದೆಲ್ಲ ಆಗ್ತಿತ್ತು, ನಾವು ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಿದ್ವಿ. ಒಂದು ಬಿಯರ್ ಬಾಟ್ಲು ಇತ್ತು, ಅದರಿಂದ ಕಿಪ್ಪಿ ಇವಾಗ ಅವಾಗ ನಾವು ಜೊತೆಗಿರ್ಲಿಲ್ಲ. ಅವಾಗ ಜೊತೆಗಿದ್ದಿದ್ ಯಾರು? ಅವನ್ ದರ್ಶನ್ ಜೊತೆಗಿದ್ದಾಗೆ ತಾನೆ ಇದೆಲ್ಲ ಇಷ್ಟೆಲ್ಲ ಇಶ್ಯೂ ಆಗ್ತಿರೋದು. ಅದ್ ಯಾವ್ದೋ ವಿಡಿಯೋ ಇದೆ ಅಂತಾರೆ, ಈ ತರಕ್ಕೆ ಎಣ್ಣೆ ಹೊಡ್ಕೊಂಡು. ನೀನು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಎಣ್ಣೆ ಹೊಡಿಯೋ ವಿಡಿಯೋ ಅಪ್ಲೋಡ್ ಮಾಡ್ತೀಯ ಅಂದ್ರೆ ನೀನ್ ಕಂಟೆಂಟ್ ಕ್ರಿಯೇಟರ್. ಫಸ್ಟ್ ಆಫ್ ಆಲ್ ಹೇಳಿ, ಅದು ಕಿಪ್ಪಿ ಕೀರ್ತಿನ ಇಟ್ಕೊಂಡು ಇನ್ನೊಂದಿಬ್ರು ಅವ್ರ ಹೆಸರುಗಳು ಬೇಡ ನನಗೆ. ಈ ತರ ದರ್ಶನ್ ಜೊತೆ ಇದ್ದಾಗ ಇವಾಗ ಕಿಪ್ಪಿ ಕೀರ್ತಿ ಇರೋದು ಕೊಡಗುಲಿ. ಅವಳು ಬೆಂಗಳೂರಿಗೆ ಬಂದಾಗ ಇವಾಗ ನನ್ನ ಮೇಲೆ ಡಿಪೆಂಡ್ ಆಗ್ತಾರೆ. ನಾನು ಎಲ್ಲೇ ಕರ್ಕೊಂಡು, ಇವಾಗ ಒಂದು ನ್ಯೂಸ್ ಚಾನಲ್ ಕರ್ಕೊಂಡು ಹೋಗ್ಬೇಕು, ಇನ್ನೊಂದ್ ಕಡೆ ಕರ್ಕೊಂಡು ಹೋಗ್ಬೇಕಂದ್ರೆ ನಾನು ಕರ್ಕೊಂಡು ಹೋಗ್ತೀನಿ ಪರ್ಸನಲಿ. ಇವಾಗ ಎಲ್ಲ ಒಂದ್ ಕಡೆ ಹೋಟ್ಲಿಗೆ ಹೋಗ್ಬೇಕಂದ್ರೆ ನಾನು ಕರ್ಕೊಂಡು ಹೋಗ್ತೀನಿ. ಕಿಪ್ಪಿ ಕೀರ್ತಿಗೆ ಪರ್ಸನಲಿ ಯಾವ ಅಡ್ರೆಸ್ಸು ಗೊತ್ತಿರಲ್ಲ, ನನ್ನ ಫ್ರೆಂಡ್ಸ್ ಯಾರು ಅಂತ ಗೊತ್ತಿರಲ್ಲ, ನಮ್ಮ ಫ್ರೆಂಡ್ಸ್ ಹೆಂಗಿರ್ತಾರೆ ಅಂತನೂ ಗೊತ್ತಿರಲ್ಲ. ನಾನು ಎಲ್ಲಿ ಕರ್ಕೊಂಡು ಹೋಗ್ತೀನಿ ಅದ್ರ ಮೇಲೆ ಮ್ಯಾಟರ್ಸ್ ಆಗುತ್ತಲ್ಲ. ನಾನಿವಾಗ ಒಬ್ರು ಮಂಗಳಮುಖಿ ಮನೆ ಕರ್ಕೊಂಡು ಹೋಗ್ಬೇಕಂದ್ರೆ ನಾನ್ ಕರ್ಕೊಂಡು ಹೋದ್ರೆ ತಾನೇ ನೀನ್ ಬರಕ್ಕೆ. ನಿನಗ್ ಪರ್ಸನಲಿ ಫ್ರೆಂಡ್ಸ್ ಇಲ್ವಾ? ಕಿಪ್ಪಿಗೆ ಪರ್ಸನಲಿ ಫ್ರೆಂಡ್ಸ್ ಇಲ್ಲ, ಅವರೆಲ್ಲ ಯಾರು ಪರ್ಸನಲಿ ಯಾರು ಫ್ರೆಂಡ್ಸ್ ಇಲ್ಲ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.